ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ಮೊದಲನೇದಾಗಿ ಎಲ್ಲ ವ್ಯೂವರ್ಸ್ಗಳಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಈ ವರ್ಷದ ಹೋಳಿ ಹಬ್ಬದಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಎಲ್ಲ ಕೂಡ ಹೆಚ್ಚು ಮಾಡಲಿ ಅಂತೇಳಿ ನಾನು ಕಾಮಣ್ಣ ದೇವರಿಗೆ ಬೇಡ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ. ನಮ್ಮ ಹಳಿಯಾಳದಲ್ಲಿ 2 ಕಡೆ ಕಾಮಣ್ಣ ದೇವರನ್ನು ಕೂರಿಸ್ತಾರೆ. ಅಂದರೆ ಕಾಮಣ್ಣ ದೇವರು ಹಾಗೆ ರತಿದೇವಿಯನ್ನು ಕೂರಿಸಿ ಮೆರವಣಿಗೆ ಕೂಡ ಮಾಡ್ತಾರೆ. ಇನ್ನು ಮಾಮೂಲಿಯಾಗಿ ನಮ್ಮ ಮನೆಯಲ್ಲಿ ಹಿಂದಿನ ದಿನ ನಾವು ಮನೆ ಕಾಮಣ್ಣವನ್ನು ಸುಡ್ತೀವಿ. ಹೋಳಿಗೆಯನ್ನು ಮಾಡಿಬಿಟ್ಟು ಕಾಮಣ್ಣ ದೇವರಿಗೆ ನೈವೇದ್ಯವನ್ನು ತೋರಿಸಿ ನಾವು ಪೂಜೆಯನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಡೇ ಬೀದಿ ಕಾಮಣ್ಣ ಸುಡೋದಿರುತ್ತಲ್ಲ, ಅವತ್ತಿನ ದಿನ ಬಣ್ಣ ಹೋಳಿಯನ್ನು ಆಟ ಆಡ್ತೀವಿ. ಅಂದರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಏಕಭಾವದಿಂದ ಬಣ್ಣವನ್ನು ಹಚ್ಚಿ ಆಟ ಆಡ್ತೀವಿ. ಇವತ್ತು ನನ್ನ ಮಗನಿಗೆ ಸ್ಕೂಲ್ ಹಾಲಿಡೇ ಕೂಡ ಇತ್ತು. ಸೊ ಹಾಗಾಗಿ ಅವ್ರ ಸಣ್ಣಪ್ಪಜ್ಜಿ ಹಾಗೆಯೇ ಅವ್ರ ಅಜ್ಜನ ಜೊತೆಗೆ ಆಟ ಆಡ್ತಾ ಇದ್ದಾನೆ. ನಾನು ಸಹ ಇವತ್ತು ನಮ್ಮ ಮನೇಲಿ ಕೆಳಗಡೆ ಯಶೋಧ ಮೇಡಮ್ ಇದ್ದಾರಲ್ಲ ಅವರಿಗೆ ಹಾಗೆಯೇ ಪ್ರೀತಮ್ ಅವ್ರ ಮಮ್ಮಿಗೆ ಬಣ್ಣವನ್ನು ಹಚ್ಚಿ ಹಾಗೆಯೇ ಹೋಳಿ ಹಬ್ಬದ ಶುಭಾಶಯವನ್ನು ಅವರಿಗೂ ಕೂಡ ತಿಳಿಸಿದೆ. ಇನ್ನು ನನ್ನ ಮೈದನ ಹೊರಗಡೆ ಹೋಗಿ ಬಂದಿದ್ದ. ಅಂದರೆ ಯಲ್ಲಾಪುರದ 4 ಕಡೆ ಕಾಮಣ್ಣ ದೇವಿ ಹಾಗೆ ರತಿದೇವಿಯನ್ನು ಮೆರವಣಿಗೆ ಮಾಡೋದಿತ್ತು. ಅವನು ಸ್ವಲ್ಪ ಹೊತ್ತು ಹೋಗಿ ಬಂದ. ಹಾಗೆಯೇ ಅಷ್ಟರೊಳಗೆ ನಾನು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಎಲ್ಲ ಕಾಮಣ್ಣ ದೇವರನ್ನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಮೊದಲಿಗೆ ನಮ್ಮ ದುರ್ಗಾನಗರದ ಕಾಮಣ್ಣ ದೇವ್ರನ್ನ ನೋಡಿದ್ವಿ. ಇನ್ನೂ ರೆಡಿ ಮಾಡಿಟ್ಟಿದ್ರು. 3 ಗಂಟೆ ಆಗುತ್ತೆ ಸುಡೋದು ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಹಳೆ ಮನೆ ಕಡೆ ಹೋಗೋಣ ಅಂತ ಹೋದ್ವಿ. ಪೇಟೆಯಲ್ಲಿ ಎಲ್ಲ ಕಡೆ ನೋಡಿದ್ರು ಕೂಡ ಬಣ್ಣದ ಬಣ್ಣಗಳು ಬಿದ್ದಿತ್ತು. ಪ್ರತಿಯೊಬ್ಬರು ಕೂಡ ಹೋಳಿಯನ್ನು ಆಟ ಆಡಿದರು. ಹಾಗೆಯೇ ಇಲ್ಲಿಗ ಹಳೆ ಮನೆ ಹತ್ರ ಬರ್ತಾ ಇದ್ದೀವಿ. ರವಿ ಅಂದರೆ ನನ್ನ ಮೈದನ ಫ್ರೆಂಡ್ ಇದನ್ನಲ್ಲ, ಅವ್ರ ತಂಗಿಗೂ ಕೂಡ ನಾವು ಬಣ್ಣವನ್ನು ಹಚ್ಚಿ ಇನ್ನೇನು ಹಳೆ ಮನೆ ಹತ್ರ ಬರಬೇಕು ಅಷ್ಟೊತ್ತಿಗೆ ಕಿಚ್ಚನ್ನು ಹಚ್ಚಿದ್ರು. ನಾವು ಎಷ್ಟೇ ದೂರ ಇದ್ರೂ ಕೂಡ ಪ್ರತಿ ಹೋಳಿ ಹಬ್ಬಕ್ಕೆ ಇಲ್ಲಿ ಮನೆ ಹತ್ರ ಬಂದು ನಾನು ನಮ್ಮೆಲ್ಲ ಹೆಣ್ಮಕ್ಳಿಗೆ ನಾನು ಬಣ್ಣವನ್ನು ಹಚ್ಚಿ ಹೋಗ್ತೀನಿ. ಹಾಗೆಯೇ ಈ ಸಲನೂ ಕೂಡ ಬಂದು ಎಲ್ಲರಿಗೂ ಕೂಡ ಬಣ್ಣವನ್ನು ಹಚ್ಚಿದೆ. ಇವಾಗ ಎಲ್ಲಿ ಕಿಚ್ಚು ಹಚ್ಚಿದಾರಲ್ಲ, ಇದು ಉರಿಯಲ್ಲಿ ಅಥವಾ ಈ ಕೆಂಡ ಇರುತ್ತಲ್ಲ ಅಲ್ಲಿ ಕಾಳುಗಳನ್ನ ಬೇಯಿಸ್ಕೊಂಡು ತಿಂತಾರೆ. ಅಂದರೆ ಕಡಲೆಕಾಳನ್ನು ಹುರಿದು ತಿನ್ನೋದ್ರಿಂದ ಹಲ್ಲು ಗಟ್ಟಿಯಾಗುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ. ಹಾಗೆಯೇ ನೀರು ಕಾಯಿಸ್ಕೊಳ್ಳೋರು ಕೂಡ ಇಲ್ಲಿ ನೀರನ್ನ ಕಾಯಿಸ್ಕೊಂಡು ಸ್ನಾನ ಕೂಡ ಮಾಡ್ತಾರೆ. ಎಲ್ಲ ಚಿಕ್ಕ ಮಕ್ಕಳು ಪೂರ್ತಿ ಕಲರ್ ಚೇಂಜ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ಗಲ್ಲಿ. ಈಗಲೂ ಕೂಡ ನಮ್ಮ ಓಣಿಲಿ ಯಾವುದೇ ಒಂದು ಹಬ್ಬ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ಎಲ್ರಿಗೂ ಕೂಡ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ ಕಿಲ್ಲಾ ಚೌಕಲ್ಲಿ. ಪ್ರತಿ ಸಲನೂ ಕೂಡ 12 ಗಂಟೆಗೆ ಕಿಚ್ಚನ್ನು ಹಚ್ತಾ ಇದ್ರು ಕಾಮಣ್ಣಗೆ. ಈ ಸಲ ಸ್ವಲ್ಪ ಲೇಟ್ ಆಯಿತು. 1 ಗಂಟೆ ಹತ್ತತ್ರ ಆಗಿತ್ತು. ಯಾಕಂತ ಅಂದರೆ ಬಹಳಷ್ಟು ಜನರಿಗೆ ಇವತ್ತು ಹಾಲಿಡೇ ಕೂಡ ಇದ್ದಿದ್ದರಿಂದ ಆರಾಮಾಗಿ ಬಣ್ಣವನ್ನು ಆಟಾಡಿ ಕಿಚ್ಚಲ್ಲಿ ಕಾಮಣ್ಣನ ಸುಟ್ಟುಬಿಟ್ಟು ಮನೆಗೆ ಹೋಗ್ತಾರೆ. ಇಲ್ಲಿ ವಂದನ ಅವ್ರ ಮಗು ಕೂಡ ಇತ್ತು. ಅವರಿಗೂ ಕೂಡ ನಾವು ಬಣ್ಣವನ್ನು ಹಚ್ಚಿ ಇವಾಗ ಕಿಲ್ಲಾ ಕೋಟೆ ಕಡೆ ದೊಡ್ಡದಾಗಿರುವಂತಹ ಕಾಮಣ್ಣನ ಸುತ್ತಲೂ ಕೂಡ ಗಂಡು ಮಕ್ಕಳೆಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ನಿಂತು ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿ ಗಂಡು ಮಕ್ಕಳು ಪೂರ್ತಿ ಜನನೂ ಕೂಡ ಡಿಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆಯೇ ಒಂದು 3-4 ಜನ ಮಾತಾಡ್ಸಿದ್ರು ಕೂಡ. ಪೆಂಡಾಲ್ ಉತ್ಸವದ ವ್ಲಾಗ್ನ ವೀಡಿಯೋಸ್ನ ಮಾಡಿದ್ನಲ್ಲ, ಅಲ್ಲಿ ಒಬ್ಬರು ಶಾಮಿಯಾ ಅಂತವರು ಪರಿಚಯ ಆಗಿದ್ದರು. ನನ್ನ ಮೈದನ ಫ್ರೆಂಡ್ ಕೂಡ ಹೌದು. ಅವರು ಬಂದು ನನಗೆ ಬಣ್ಣ ಹಚ್ಚಿ ಆರಾಮಿದ್ದೀರಾಕಂತ ಮಾತಾಡಿಸಿದ್ರು. ಅವರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರಿಗೂ ಕೂಡ ಬಣ್ಣ ಹಚ್ಚಿದೆ. ಇಲ್ಲಿ ಕಿಚ್ಚು ಹಚ್ಚಲಿಕ್ಕೆ ಇನ್ನೂ ಒಂದು 10-20 ನಿಮಿಷ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬಸವನ ಗಲ್ಲಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಇಲ್ಲಿರೋರಿಗೆಲ್ಲ ಕೂಡ ಬಣ್ಣವನ್ನು ಹಚ್ಚಿ ಎಲ್ರಿಗೂ ಕೂಡ ಮಾತಾಡ್ಸ್ಕೊಂಡ್ವಿ. ಹಾಗೆಯೇ ಅಂಗನವಾಡಿಲಿ ಚಿಕ್ಕ ಮಕ್ಕಳಿಗೆ ಕೂಡ ಹೋಗಿ ಬಣ್ಣವನ್ನು ಹಚ್ಚಿ ಬಂದ್ವಿ. ಕಿಲ್ಲಾಕೋಟ್ ದಾಟ್ ಹೋಗಲಿಕ್ಕೆ ಬಿಡ್ತಾನೆ ಇಲ್ಲ. ಚಂದ ವಸೂಲಿ ಮಾಡೋಕ್ಕೆ ಈ ಥರ ನಿಂತ್ಕೊಂಡಿದ್ದಾರೆ. ಅಂದರೆ ಸುಮ್ಮನೆ ಮಶ್ಕಿರಿ ಮಾಡ್ತಾಯಿದ್ರು. ಅವರಿಗೆಲ್ಲ ನೆಕ್ಸ್ಟ್ ಮಾತಾಡ್ಸ್ಕೊಂಡು ಪರ್ಸ್ ತಂದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಬಸವನ ಗಲ್ಲಿಗೆ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಕಿಚ್ಚು ಜೋರಾಗಿ ಉರಿತಾ ಇತ್ತು. ಇಲ್ಲಿ ಕಾಮಣ್ಣ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶಿವಲೀಲಾ ಸಂಗೀತಕ್ಕರ ಮನೆಗೆ ಬಂದು ಅವರಿಗೂ ಕೂಡ ನಾವು ಹೋಳಿ ಹಬ್ಬದ ಶುಭಾಶಯವನ್ನು ತಿಳಿಸಿ ಬಣ್ಣವನ್ನು ಹಚ್ಚಿದ್ವಿ. ಎಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿ ನೆಕ್ಸ್ಟ್ ನಾವು ಮತ್ತೊಂದು ಕಡೆ ಪ್ಲೇಸಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಅವರಿಗೆ ಬಾಯ್ ಹೇಳಿ ಹೊರಟ್ವಿ. ಇವಾಗ ಇಲ್ಲಿ ಅಂದರೆ ಕಿಲ್ಲಾಕೋಟ್ ಇದೆಯಲ್ಲ, ಇಲ್ಲಿಗ ಕಿಚ್ಚನ್ನು ಹಚ್ತಾ ಇದ್ದಾರೆ. ತುಂಬ ಜನ ಸೇರಿದ್ರು ಅಂತಲೇ ಹೇಳ್ಬೋದು.
ಎಲ್ಲ ಕಡೆ ಕಾಮಣ್ಣವನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಬಂದ್ವಿ ಹಳಿಯಾಳದ ಯಲ್ಲಾಪುರ ನಾಗದ ಕಡೆ. ನಮ್ಮ ಹಳಿಯಾಳದಲ್ಲೇ ತುಂಬ ಗ್ರ್ಯಾಂಡಾಗಿ ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದು ಯಲ್ಲಾಪುರ ನಾಗದ ಕಡೆ. ಓಕೆನಾ. ಇಲ್ಲಿ ಕಾಮಣ್ಣ ಹಾಗೆ ರತಿದೇವಿಯ ಮೂರ್ತಿಯನ್ನು ರೆಡಿ ಮಾಡಿಬಿಟ್ಟು ಈ ಥರ ಮೆರವಣಿಗೆ ಮಾಡ್ತಾ ಹೋಗ್ತಾರೆ. ಇನ್ನು ಒಂದೆರಡು ಓಣಿ ಮೆರವಣಿಗೆ ಇತ್ತು. ಹಾಗೆಯೇ ಕಿಚ್ಚು ಹಚ್ಚೋದು ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. 3 ಗಂಟೆ ಅಷ್ಟೊತ್ತಿಗೆ 2:30 ಆಗಿತ್ತು ಅನಿಸುತ್ತೆ. ಆವಾಗ ನಮ್ಮ ದುರ್ಗಾನಗರದಲ್ಲಿ ಕಾಮಣ್ಣವನ್ನು ಸುಟ್ಟರು. ಕಾಮಣ್ಣನ ಸುಟ್ಟಿದ ಬೂದಿಯಲ್ಲಿ ಅಥವಾ ಕೆಂಡದಲ್ಲಿ ನಾವು ಕಡಲೆಕಾಳನ್ನು ಹುರ್ಕೊಂಡು ತಿಂದರೆ ಹಲ್ಲು ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆ ಎದುರುಗಡೆ ಇರೋರು ಈ ಥರ ಕಡಲೆಕಾಳನ್ನ ಹುರಿದು ನಮಗೂ ಕೂಡ ಕೊಟ್ಟರು. ನಾವು ಕೂಡ ಅದನ್ನ ತಿಂದ್ವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಹೋಳಿ ಹಬ್ಬದ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.